ಏನ್ ಗುರು, ಈಗ ಎರಡನೇ ಮ್ಯಾಚ್ ರಿವ್ಯೂ ನೋಡೋದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಎರಡನೇ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು CSK ವರ್ಸಸ್ ಪಂಜಾಬದ ಟಾಸ್ ಹೋಮ್ ಗ್ರೌಂಡಲ್ಲಿ ಇರೋ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳಿಲ್ಲ, ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಇಲ್ಲಿ ಪ್ರಿಯಾಂಕ್ ಆರ್ಯ ಆಗಲಿ ಒಟ್ನಲ್ಲಿ ಇಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಎಲ್ಲರ ಜೊತೆ ಬಿಲ್ಡ್ ಮಾಡ್ಕೊಂಡು ಬಂದರು. 100 ಹೊಡೆದ್ರು. ಇಲ್ಲಿ 7 4 9 6 ಹೊಡೆದ್ರು 42 ಬಾಲ್ಗೆ. ಒಟ್ನಲ್ಲಿ ಇವರು ಅಗ್ರೆಸಿವ್ನೆಸ್ ತೋರಿಸ್ರು. ಯಾರು ಏನೇ ಔಟ್ ಆಗಲಿ ಅಂತ ಸಿಚುವೇಶನ್ ಇರಲಿ ಗುರು, ನಾನು ಹಾಕೊಂಡು ಹೆಚ್ಚಿಗೆ ಕೆಡಕ್ತೀನಿ ಅಂತ 100 ರನ್ ಹೊಡೆದ್ರು. ಒಟ್ನಲ್ಲಿ ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಆಗಲಿ ಇಲ್ಲಿ ಮಾರ್ಕಿಸ್ ಸ್ಟೋನಿಸ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅಂದರು. ಇಲ್ಲಿ ಮ್ಯಾಕ್ಸ್ವೆಲ್ ಬೇಗ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಮಿನಿಮಮ್ಮು ಇವರು ಪವರ್ ಪ್ಲೇಯರ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಬರಲಿಲ್ಲ ಪಂಜಾಬ್ ಕಡೆ ಅಂದರೂ ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಇವರು ಎಷ್ಟು 15 ಓವರ್ಗೇನೋ 100 ಇದ್ರು ಹೊರತು 15 ಓವರ್ಗೂ 14 ಇವರು 100 ಇದ್ರೂ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲಿ ಮಿನಿಮಮ್ 5 ವಿಕೆಟ್ ಇವರು ತೆಗೆದುಬಿಟ್ಟಿದ್ರು. ಒಂಚೂರು ಮ್ಯಾಚ್ ಟರ್ನಿಂಗ್ ಆಗೋ ಮೂಮೆಂಟ್ ಇದ್ರು. ಆದ್ರೂ ಇಲ್ಲಿ ಪ್ರಿಯಾಂಕ್ ಆರ್ಯ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು ಅನ್ಬೋದು. 100 ರನ್ ಹೊಡೆದ್ರು. ಇಲ್ಲಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದೆ ಶಶಾಂಕ್ ಸಿಂಗ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸ್ರು ಅನ್ಬೋದು. ಇಲ್ಲಿ ಅವರಿಬ್ರು ಒಬ್ರು ಹಾಫ್ ಸೆಂಚುರಿ ಹೊಡೆದ್ರು, ಒಬ್ರು 100 ಹೊಡೆದ್ರು. ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಪಂಜಾಬ್ ಅವರು ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಯಾಕೆಂದರೆ ಇವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ಆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ CSK ಬೌಲಿಂಗ್ ಕಡಕ್ಕಾಗಿದ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗಿಂತ ರನ್ ಹೊಡಿಸ್ಕೊಂಡು ಇಲ್ಲಿ ಮತೀಶ್ ಪತಿರಾಣ 1 ವಿಕೆಟ್ ತೆಗಿಲಿಲ್ಲ. ಅವರು ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೀತಾರೆ ಅಂದ್ಕೊಂಡಿದ್ದೆ, ಅವರು ತೆಗಿಲಿಲ್ಲ. ಇಲ್ಲಿ ಮೇನು ಅಂತ ಹೇಳ್ಕೊಳ್ಳೋ ರವೀಂದ್ರ ಜಡೇಜನು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ್ರು ಹೊರತು ವಿಕೆಟ್ಗಳನ್ನ ಇಲ್ಲಿ ಯಾರು ತೆಗಿಲಿಲ್ಲ ಅನ್ಬೋದು. ಅಶ್ವಿನ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದ್ರು. ಇಲ್ಲಿ ಖಲೀಲ್ ಅಹ್ಮದ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಒಟ್ಟಿನಲ್ಲಿ ಮೇನ್ ಗುರು ಈಗ CSK ಬೌಲಿಂಗು ತುಂಬ ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ತೀರಾ ಕಳಪೆಯಾಗಿ ಮಾಡಿದ್ರು ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲೇ ಇವರು ವಿಕೆಟ್ ತೆಗೆದ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ಪವರ್ ಪ್ಲೇ ವಿಕೆಟ್ ತೆಗೆದ್ರು, ಮಿಡಲ್ ಓವರ್ಗಳಲ್ಲಿ ವಿಕೆಟ್ ತೆಗೆದ್ರು, ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಕೆಚ್ಚಿ ಕೆಡದ್ರು ಅನ್ಬೋದು. ಇಲ್ಲಿ ಪ್ರಿಯಾಂಕ್ ಆರ್ಯ ಆಗಲಿ ಶಶಾಂಕ್ ಸಿಂಗ್ ಆಗಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು. ಅದರಿಂದ ಮ್ಯಾಚಿನ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಇವರು ಕ್ಯಾಚ್ಗಳನ್ನ ಸಿಕ್ಕಾಪಟ್ಟೆ ಬಿಟ್ರು, CSKನೂ ಬಿಟ್ರು, ಇತ್ತಾಗೆ ಪಂಜಾಬ್ ಅವರು ಬಿಟ್ರು. ಒಟ್ಟಿನಲ್ಲಿ ಮೇನ್ ಗುರು ಈಗ 220 ಚೇಂಜ್ ಮಾಡಕ್ಕೆ ಬಂದರು. ಒಟ್ಟಿನಲ್ಲಿ CSK ಅವರು 220 ಚೇಂಜ್ ಮಾಡಕ್ಕೆ ಬಂದವರು. ಒಟ್ಟಿನಲ್ಲಿ ರಚಿನ್ ರವೀಂದ್ರ ಆಗಲಿ ಡೆವನ್ ಕಾನ್ವೆ ರಿಟೈರ್ಡ್ ಔಟ್ ಆಗ್ಬಿಟ್ರು. ಒಟ್ಟಿನಲ್ಲಿ ಅವರು ಏನಾರು ಅಗ್ರೆಸಿವ್ನೆಸ್ನ ತೋರಿಸ್ಬೇಕಿತ್ತು. ಒಟ್ಟಿನಲ್ಲಿ ಎಲ್ಲರೂ ಟುಕು ಬ್ಯಾಟಿಂಗ್ನ ಆಡಿದ್ರಿಂದನೇ ಮ್ಯಾಚು ಏನು ಅಂತ ಹೇಳ್ಕೊಂಡು ಟರ್ನಿಂಗ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗಾಯಕ್ವಾಡ್ ಇವರು ಓಪನಿಂಗ್ನ ಗಾಯಕ್ವಾಡ್ನ ಕರೆಸಿದ್ರೆ ಅಟ್ಲೀಸ್ಟ್ ಬೇಗ ಮ್ಯಾಚ್ ಗೆಲ್ಲೋ ಚಾನ್ಸ್ ಇರ್ತಿತ್ತು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಒಂದು ಲೆವೆಲ್ಗೆ ಚೆನ್ನಾಗಿ ಬರ್ತು ಹೊರತು ಪವರ್ ಪ್ಲೇ ಅಂತ ಅಗ್ರೆಸಿವ್ನೆಸ್ನ ಇವರು ತೋರಿಸಲಿಲ್ಲ. ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಪವರ್ ಪ್ಲೇಯಲ್ಲಿ ಏನಾದರೂ 180-170 ರನ್ ಹೊಡೆದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು ಅನ್ಬೋದು. ಒಟ್ಟಿನಲ್ಲಿ ಧೋನಿ ಬ್ಯಾಟಿಂಗ್ ಆಡಕ್ಕೆ ಬಂದರು. ಒಟ್ಟಿನಲ್ಲಿ ಮ್ಯಾಚ್ ಏನು ಚೇಂಜ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಇವರು ಪವರ್ ಪ್ಲೇಯರ್ ಆಗಲಿ ಮಿಡಲ್ ಓವರ್ಗಳಾಗಲಿ ಇವರು ಅಗ್ರೆಸಿವ್ನೆಸ್ನ ತೋರಿಸಲಿಲ್ಲ. ಬಾಲ್ ಟು ಬಾಲ್ ರನ್ ಹೊಡೆದ್ರು ಹೊರತು ಇಲ್ಲಿ ಯಾರು 6-4 ಹೊಡೆಯೋದಾಗಲಿ ಅಂತ ಹೇಳ್ಕೊಳ್ಳೋ ಡೆವನ್ ಕಾನ್ವೆನೇ ನನ್ನ ಪ್ರಕಾರ ನೋಡೋದ್ರೆ ಒಟ್ಟಿನಲ್ಲಿ ಈ ಡೆವನ್ ಕಾನ್ವೆ ಜಸ್ಟ್ 2 6ನ ಹೊಡೆದ್ರು ಹೊರತು ಯಾರು ಅಂತ ಹೇಳ್ಕೊಳ್ಳೋ ಧೋನಿಯೇ ಜಾಸ್ತಿ ಎಲ್ಲರಿಗಿಂತ 3 6ನ ಹೊಡೆದ್ರು ಹೊರತು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಆಡಲಿಲ್ಲ ಅನ್ಬೋದು. ಡೆವನ್ ಕಾನ್ವೆ ಲಾಸ್ಟ್ವರೆಗೂ ಇದ್ರೂ ಏನು ಮ್ಯಾಚ್ ಚೇಂಜ್ ಮಾಡಲಿಲ್ಲ, ಅವರು ರಿಟೈರ್ಡ್ ಔಟ್ ಆದರು. ಇಲ್ಲಿ ಗಾಯಕ್ವಾಡ್ ಅಷ್ಟೇ ಬೇಗ ಔಟ್ ಆದರು. ಇಲ್ಲಿ ರಚಿನ್ ರವೀಂದ್ರ ಅಗ್ರೆಸಿವ್ನೆಸ್ನ ತೋರಿಸ್ಬೇಕಿತ್ತು, ಅವರು ಔಟ್ ಆದರು. ಇಲ್ಲಿ ಶಿವಮ್ ದುಬೆನೂ ಅಷ್ಟೇ. ಒಟ್ಟಿನಲ್ಲಿ ಇವರು ನನ್ನ ಪ್ರಕಾರ ಇಲ್ಲಿ ಡೆವನ್ ಕಾನ್ವೆ ಶಿವಮ್ ದುಬೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದ್ರು ಇವ್ರು. ಯಾಕೆ ಅಂದರೆ ಪಾರ್ಟ್ನರ್ಶಿಪ್ನ ಬಂದರೂ 6-4 ಹೊಡಿಲಿಲ್ಲ, ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಇಲ್ಲಿ MS ಧೋನಿ 12 ಬಾಲ್ಗೆ 27 ಆಸ್ ಯೂಶುವಲ್ ತುಂಬ ಚೆನ್ನಾಗಿ ಮ್ಯಾಚ್ನ ತಗೊಂಡು ಹೋದ್ರು ಹೊರತು ಇಲ್ಲಿ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ 18 ರನ್ಗಳ ಕೊರತೆ ಇತ್ತು ಇವ್ರ ಕಡೆ. ಮೇನ್ ಗುರು ಇಲ್ಲಿ CSK ಒಂದು ಸತಿ ಬ್ಯಾಟಿಂಗ್ ಕ್ಲಿಕ್ ಆದರೆ ಒಂದು ಸತಿ ಬೌಲಿಂಗ್ ಕ್ಲಿಕ್ ಆಗಲ್ಲ. ಈ ಸತಿ ಬೌಲಿಂಗ್ ಒಂದು ಲೆವೆಲ್ಗೆ ಕ್ಲಿಕ್ ಆಯಿತು ಹೊರತು ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ CSK ಲಾಸ್ಟ್ ಓವರಲ್ಲಿ ಸಿಕ್ಕಾಬಿಟ್ಟೆ ರನ್ ಹೊಡ್ಸ್ಕೊಂಡ್ರು. ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಅಲ್ಲಿಂದನೇ ಮ್ಯಾಚ್ CSK ಕಡೆ ವಾಲಿದ್ದು ಪಂಜಾಬ್ ಕಡೆ ವಾಲ್ ಬಿಡ್ತು. ಒಟ್ಟಿನಲ್ಲಿ ಪಂಜಾಬು ಟಾಸ್ ಗೆದ್ಬಿಟ್ಟು
ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಒಂದೊಳ್ಳೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು. ಒಟ್ಟಿನಲ್ಲಿ ನಾನು ಹೇಳಿದ್ದೆ ಒಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಪಂಜಾಬಲ್ಲಿ ಸಿ ಎಸ್ ಕೆ ಗೆಲ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಪಂಜಾಬ್ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 201ಕ್ಕೆ 5 ವಿಕೆಟ್ನ ಕಳ್ಕೊಂಡು ಒಟ್ಟಿನಲ್ಲಿ 18 ರನ್ಗಳ ಭರ್ಜರಿ ಜಯ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು ಈ ಮ್ಯಾಚ್ ಟರ್ನಿಂಗ್ ಆಗಿದೆ. ಒಟ್ಟಿನಲ್ಲಿ ಡೆವಾನ್ ಕಾನ್ವೆ ಮತ್ತು ಶಿವಮ್ ದುಬೆ ಪಾರ್ಟ್ನರ್ಶಿಪ್ ಮ್ಯಾಚ್ ಜೋಡಿನ ಮುರಿದಾಕಿದ್ರು. ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಕ್ಯಾಚ್ಗಳನ್ನ ಬಿಟ್ಟರು. ಅದರಿಂದನೇ ಮ್ಯಾಚು ಇವ್ರ ಕಡೆ ಕ್ಯಾಚ್ ಬಿಟ್ಟರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಪಂಜಾಬ್ ಗೆಲ್ತು ಗುರು. ಒಟ್ಟಿನಲ್ಲಿ ಎಲ್ ಎಸ್ ಜಿ ವರ್ಸಸ್ KKR ಅಲ್ಲಿ ನಾನು ಹೇಳಿದ್ದೆ ಒಟ್ಟಿನಲ್ಲಿ ಎಲ್ ಎಸ್ ಜಿ ಗೆಲ್ತಾರೆ ಅಂತ. ಹಂಗೆ ಎಲ್ ಎಸ್ ಜಿ ಗೆದ್ರು. ಎರಡನೇ ಮ್ಯಾಚಲ್ಲಿ ಪಂಜಾಬ್ ವರ್ಸಸ್ ಸಿ ಎಸ್ ಕೆ ಗೆಲ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಪಂಜಾಬ್ ಗೆದ್ದರು. ಈ ಎರಡು ರಿವ್ಯೂ ನಿಮಗೇನೋ ಇಷ್ಟ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.